ಐನಾಪುರದಲ್ಲಿ ಶ್ರೀ ಜಗದ್ಗುರು ಮೌನೇಶ್ವರ ಜನ್ಮ ಜಯಂತ್ಯೋತ್ಸವ ಹಾಗೂ ಕಾರ್ತಿಕ ಮುಕ್ತಾಯ ಸಮಾರಂಭ. ಮನುಷ್ಯ ಹುಟ್ಟಿ ಬಂದ ಬಳಿಕ ಉಂಡು ತಿಂದು ಮಕ್ಕಳು ಮಾಡಿಕೊಂಡರೆ ಮನುಷ್ಯ ಜನ್ಮ ಸಾರ್ಥಕವಾಗುವುದಿಲ್ಲ. ಸಂತೆಗೆ ಹೋದ ಮೇಲೆ ಏನಾದರೂ ತರಬೇಕು ಅಂದರೆ ಭಗವಂತನ ಲಾಭ ಮಾಡಿಕೊಂಡು ಬರಬೇಕು ಎಂದು ವಿಜಯಪುರ ಕೈವಲ್ಯ ಕುಟೀರದ ಪ್ರಣವ ಪ್ರಕಾಶ ಮಹಾರಾಜರು ಹೇಳಿದರು. ಅವರು ತಾಲೂಕಿನ ಐನಾಪುರ ಪಟ್ಟಣದ ವಿಶ್ವಕರ್ಮ ಸಾಂಸ್ಕೃತಿಕ ಭವನದಲ್ಲಿ ಶ್ರೀ ಜಗದ್ಗುರು ಮೌನೇಶ್ವರ ಜನ್ಮ ಜಯಂತ್ಯೋತ್ಸವ ಹಾಗೂ ಕಾರ್ತಿಕ ಮುಕ್ತಾಯ ಸಮಾರಂಭವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಆಶೀರ್ವಚನ ನೀಡುತ್ತಾ, ಮನುಷ್ಯನಲ್ಲಿ ಒಂದು ವಿಶೇಷವಾದ ಅರಿವಿದೆ, ಅದನ್ನು ಉಪಯೋಗ ಮಾಡಿಕೊಂಡು ಪರಮಾತ್ಮನ ಪ್ರಾಪ್ತಿ ಮಾಡಿಕೊಳ್ಳಬೇಕಾಗುತ್ತದೆ ಮತ್ತು ಬದುಕು ಸುಂದರವಾಗಿ ಆಗಬೇಕಾದರೆ ಅಧ್ಯಾತ್ಮದ ವಿಚಾರಗಳು, ಮಹಾತ್ಮರ ಮಾತುಗಳು ಹಾಗೂ ಜ್ಞಾನ ಬೇಕು ಎಂದರು. ಅತಿಥಿಗಳಾಗಿ ಕಾಗವಾಡ ತಾಲೂಕು ಧರ್ಮಸ್ಥಳದ ಗ್ರಾಮೀಣ ಅಭಿವೃದ್ಧಿ ಯೋಜನಾಧಿಕಾರಿ ಸಂಜೀವ್ ಮರಾಠೆ ಮಾತನಾಡಿ, ನಾವು ಇಂದು ಮೊಬೈಲ್ಗಳಿಗೆ ಅಲರ್ಟ್ ಆಗಿದ್ದೇವೆ. ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅರ್ಧ ಗಂಟೆ ಒಂದು ಪ್ರವಚನ ಕೇಳುವ ಸಾಮಾನ್ಯ ವ್ಯವಸ್ಥೆ ಇಲ್ಲದಾಗಿದೆ. ಇದರಿಂದ ತಂದೆ ತಾಯಿಗಳು, ಗುರು ಹಿರಿಯರು ಮಕ್ಕಳಿಗೆ ಕೇವಲ ಶಿಕ್ಷಣ ಕಲಿಸಿದರೆ ಆಗುವುದಿಲ್ಲ. ಮಕ್ಕಳಿಗೆ ಮನೆಯಲ್ಲಿ ಗುರು ಹಿರಿಯರನ್ನು ಗೌರವಿಸಬೇಕು, ಯಾವ ರೀತಿ ಮಾತನಾಡಬೇಕು, ಸಮಾಜದಲ್ಲಿ ಹೇಗೆ ತನ್ನನ್ನು ತೊಡಗಿಸಿಕೊಳ್ಳಬೇಕು ಎಂಬುದು ಸಂಸ್ಕಾರ ಭರಿತ ಶಿಕ್ಷಣ ನೀಡುತ್ತದೆ ಎಂದರು. ಮನುಷ್ಯ ಜನ್ಮ ಸಾರ್ಥಕ ಆಗೋದಿಲ್ಲ. ಏನಾದ್ರೂ ಒಂದಿಷ್ಟು ಲಾಭ ಬರಬೇಕಲ್ಲ. ಸಂತಿಗೆ ಹೋಗಿರಂದ ಒಳಗೆ ಏನಾರ ತರಬೇಕಿಲ್ಲ. ಏನು ಲಾಭ ಮಾಡ್ಕೊಂಡು ಬರಬೇಕು ಅಂತ ಕೇಳಿದ್ರೆ ಭಗವಂತನ ಲಾಭ ಮಾಡ್ಕೊಂಡು ಬರಬೇಕು. ಒಬ್ಬ ಶ್ರೀಮಂತನ ಹತ್ರ ಒಂದು ಕುದುರಿತ್ತು, ಮಸ್ತ್ ಕುದುರಿತ್ತು. ಕರೆನ್ಸಿ ಬೇಕಾಗ್ತಾವ. ಇಷ್ಟೆಲ್ಲ ಇದ್ರು ಮೊಬೈಲ್ ಸ್ವಿಚ್ ಆಫ್ ಆಗ್ತದ, ಚಾರ್ಜಿಂಗ್ ಮಾಡ್ತಿರಲ್ಲ. ಹಾಗಾದ್ರೆ ಈ ಮನುಷ್ಯ ಜನ್ಮ ಅಂತಕ್ಕಂತ ಮೊಬೈಲ್ ಎಲ್ಲಿ ಚಾರ್ಜಿಂಗ್ ಮಾಡೋದು ಅಂತ ಕೇಳಿದ್ರೆ ಸತ್ಸಂಗದಾಗ ಬರೋದು, ಮಸ್ತಾಗಿ ಕೊಡೋದು, ವಿಚಾರಗಳನ್ನ ಕೇಳೋದು, ಆಟೋಮೆಟಿಕ್ ಚಾರ್ಜ್ ಆಗಿಬಿಡ್ತದೆ. ನೋಡ್ರಿ, ನೀವು 3 ದಿವಸ ಬೇರೆ ನೀವು ಹೆಂಗ್ ಚಾರ್ಜ್ ಆಗ್ತದೆ. ಬಾಜುದವ್ರಿಗೆ ಕರ್ಕೊಂಡು ಬರೀ ಮೊಬೈಲ್ ಚಾರ್ಜ್ ಮಾಡಕ ಹೆಂಗ್ ಮಸ್ತ್ ಆಗ್ತದ ಚಾರ್ಜಿಂಗ್ ಅಂತಂದ್ರೆ 1 ವರ್ಷದವರೆಗೆ ಬ್ಯಾಟ್ರಿ ಡೌನೇ ಆಗೋದಿಲ್ಲ. ಮೊಬೈಲ್ ಬಹಳ ಅದರಿ, 1.5 ಲಕ್ಷದ 2 ಲಕ್ಷದ ಮೊಬೈಲ್ ಅದ. ನಾವ್ ಯಾರ ಜೊತೆನೂ ಮಾತಾಡಂಗಿಲ್ಲ, ಬರೀ ವಿಡಿಯೋ ಗೇಮ್ ಆಡ್ತೀವೋ ಅಂತ ಕೇಳಿದ್ರೆ ಅಪರೂಪವಾದಂತ ಮನುಷ್ಯ ಜನ್ಮ ತಗೊಂಡು ಕೇವಲ ಪ್ರಪಂಚ ಮಾಡೋದಾದ್ರೆ ವಿಡಿಯೋ ಗೇಮ್ ಮಾಡೋದಾಗ್ತದೆ, ವ್ಯರ್ಥ ಆಗ್ತದೆ. ಅದಕ್ಕಾಗಿ ಮನುಷ್ಯ ಜನ್ಮದ ಸಾರ್ಥಕತೆ ಆಗಬೇಕಾಗ್ತದೆ ಭಗವಂತನ ಪ್ರಾಪ್ತಿಯಿಂದ. ನಮಗೆಲ್ಲರಿಗೂ ಏನು ಬೇಕಾಗಿದೆ ಹೇಳಿ? ನಮಗೆಲ್ಲರಿಗೂ ಏನು ಬೇಕಾಗಿದೆ? ಸುಖ ಬೇಕಾಗಿದೆ, ಆನಂದ ಬೇಕಾಗಿದೆ, ನೆಮ್ಮದಿ ಬೇಕಾಗಿದೆ. ಎದನ್ನು ಸಿಗ್ತದೆ ನೆಮ್ಮದಿ? ಹಣ ಗಳಿಸುವುದರಿಂದ, ಅಧಿಕಾರ ಗಳಿಸುವುದರಿಂದ ನೆಮ್ಮದಿ ಸಿಗೋದಿಲ್ಲ. ಪರಮಾತ್ಮನ ಪ್ರಾಪ್ತಿಯಿಂದ ನಮ್ಮೆಲ್ಲರ ಪಯಣ ಸುಖಪೂರ್ವಕ ನಡೆದದ, ಹೌದೋ ಇಲ್ಲ? ದುಃಖಪುರದಿಂದ ಸುಖಪುರಕ್ಕೆ ನಮ್ಮ ಪಯಣ ನಡೆದದ. ಒಬ್ಬ ಪಯಣಿಗೆ ಹೊಂಟಿದ್ದ. ಬದುಕು ಉಳಿಬೇಕೋ ಬೆಳಗಬೇಕ್ರಿ? ಬೆಳಗಬೇಕು, ಹೌದಲ್ಲ? ಬೆಳಗಬೇಕಂತಂದ್ರ ಜ್ಞಾನ ಬೇಕಾಗ್ತದ, ಅಧ್ಯಾತ್ಮದ ಜ್ಞಾನ ಬೇಕೋ, ಇಲ್ಲ ಅಂದ್ರೆ ಜೀವನ ಉರಿದು ಹೋಗ್ತದೆ. ಎಣ್ಣೆ ಒಳಗೆ ಎದ್ದಾದ್ರೆ ನೀರಾಗಿ ಎದ್ದು ಹಚ್ಚಿರೋದಕ್ಕೆ ಏನಾಗ್ತದ? ಬೆಳಗೋದಿಲ್ಲ. ದೀಪ ಬೆಳಗಬೇಕು ಅಂದ್ರೆ ಎಣ್ಣೆ ಅಥವಾ ತುಪ್ಪ ಹೆಂಗ ಬೇಕೋ ಹಂಗ ನಮ್ಮ ಬದುಕು ಬೆಳಗಬೇಕು ಅಂತ ಕೇಳಿದ್ರೆ ಅಧ್ಯಾತ್ಮದ ವಿಚಾರಗಳು, ಮಹಾತ್ಮರ ಮಾತುಗಳು, ಜ್ಞಾನ ಬೇಕಾಗ್ತದೆ. ನಮ್ಮ ಬದುಕು ಬೆಳಗುತ್ತದೆ. ಗುರು ಹೇಳಿದ್ರು ಬೇಡ, ಕತ್ತಲೆ ಇಲ್ಲ ಗುರು, ನಾನು ಹೋಗ್ಲೇಬೇಕು ಅಂತ ಕೇಳಿದ್ರೆ ಈ ಮನುಷ್ಯನಲ್ಲಿ ಒಂದು ವಿಶೇಷವಾದಂತ ಅರಿವದ. ಆ ಅರಿವನ್ನ ಉಪಯೋಗ ಮಾಡಿಕೊಂಡು ಪರಮಾತ್ಮನ ಪ್ರಾಪ್ತಿ ಮಾಡ್ಕೋಬೇಕಾಗಿದೆ, ಭಗವಂತನ ಪ್ರಾಪ್ತಿ ಮಾಡ್ಕೋಬೇಕಾಗಿದೆ. ಅದನ್ನ ಬಿಟ್ಟು ನಾವು ಕೇವಲ ಈ ಪ್ರಪಂಚ ಮಾಡಿದೆವು ಅಂತ ಕೇಳಿದ್ರೆ ಎಂತ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪ, ಇಂಥ ಮಾನವ ಜನ್ಮ ಸಿಕ್ಕಿತ್ತೇನ್ರಪ್ಪ ಅಂತ ದಾಸವರ್ಣರು ಕೇಳ್ತಾರೆ. ಮಹಾರಾಷ್ಟ್ರದ ಶ್ರೇಷ್ಠರಾದಂಥ ತುಕಾರಾಮ್ ಮಹಾರಾಜ ಏನಂತಂದ್ರೆ, ಇದಕ್ಕೆ ಮೊಬೈಲಿಗೆ ಅಲರ್ಟ್ ಆಗಿಬಿಟ್ಟಿದ್ದೇವೆ ನಾವು. ಇವತ್ತು ಇದಕ್ಕೆ ಒಂದು ಅರ್ಧ ಗಂಟೆ, 1/4 ಗಂಟೆ ಬಂದು ಒಂದು ಪ್ರವಚನ ಕೇಳುವಂತ ಒಂದು ಸಾಮಾನ್ಯ ಇದು ವ್ಯವಸ್ಥೆ ನಮ್ಮಲ್ಲಿ ಇಲ್ಲ ಅನ್ನುವಂತ ಪರಿಸ್ಥಿತಿಗೆ ಇವತ್ತು ನಾವು ಬಂದು ಮುಟ್ಟಿದ್ದೇವೆ. ಆ ದೃಷ್ಟಿಯಿಂದ ಹೀಗೆ ಹೋದ್ರೆ ಏನಾಗಬಹುದು ಅನ್ನುವಂತ ವಿಚಾರ ಇವತ್ತು ನಾವು ತಿಳ್ಕೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲ ಗುರು ಹಿರಿಯರು, ತಾಯಂದಿರಿಗೆ ನಾನು ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಮಕ್ಕಳಿಗೆ ಕೇವಲ ಶಿಕ್ಷಣ ಕೊಡಿಸೋದು ಮಾತ್ರಕ್ಕೆ ಮುಗುದಿಲ್ಲ. ಶಿಕ್ಷಣ ಅನ್ನುವಂಥದ್ದು ಕೇವಲ ಶಾಲೆಯಲ್ಲಿ ಬರವಣಿಗೆಯಲ್ಲಿ ಮಾತ್ರ ಸಿಗಲ್ಲ. ಇವತ್ತು ಶಿಕ್ಷಣ ಅನ್ನುವಂಥದ್ದು ಎಲ್ಲ ಅವನು ಏನು ಇವತ್ತು
ಸಂಸ್ಕಾರ ಭರಿತವಾದಂತ ಮನೆಯಲ್ಲಿ ಸಿಗುವಂತ ಎಲ್ಲ ಸಂಸ್ಕಾರ, ಅವರು ಹೇಗೆ ಗುರು ಹಿರಿಯರನ್ನು ಗೌರವಿಸಬೇಕು, ಯಾವ ರೀತಿಯಲ್ಲಿ ಮಾತಾಡಬೇಕು, ಸಮಾಜದಲ್ಲಿ ಹೇಗಿರಬೇಕು, ಹೇಗೆ ತನ್ನನ್ನು ತಾನು ತೊಡಗಿಸಿಕೊಳ್ಬೇಕು ಅನ್ನುವಂಥ ಎಲ್ಲ ವಿಚಾರಗಳನ್ನು ಸೇರಿಕೊಂಡು ಇವತ್ತು ಶಿಕ್ಷಣ ಅನ್ನುವಂಥದ್ದು ಬರುವಂಥದ್ದು. ಆ ದೃಷ್ಟಿಯಿಂದ ಇವತ್ತು ಕೇವಲ ಶಾಲೆಗೆ ಕಲಿಸಿದ ಮಾತ್ರಕ್ಕೆ ಇವತ್ತು ಮುಗ್ದಿಲ್ಲ. ಆ ದೃಷ್ಟಿಯಿಂದ ಎಲ್ಲರೂ ತಾಯಂದಿರು ಕೂಡ ಇವತ್ತು ವಿಚಾರ ಮಾಡಬೇಕು. ಏನಂತ ಹೇಳಿದ್ರೆ, ಸಂಸ್ಕಾರ ಭರಿತವಾದಂತಹ ಶಿಕ್ಷಣವನ್ನು ನಾವು ವಿಶೇಷವಾಗಿ ಮನೆಯಿಂದನೇ ಇವತ್ತು ಕೊಡಬೇಕಾದಂತ ಅನಿವಾರ್ಯತೆ ಇದೆ. ಇವತ್ತು ಏನ್ ಹೇಳ್ತದೆ, ಮನೆಯ ಜನತಾ ಮೊದಲ ಗುರು, ಮನೆಯ ಮೊದಲ ಪಾಠಶಾಲೆ ಅನ್ನುವ ಹಾಗೆ ಇವತ್ತು ನಮ್ಮಿಂದ ಇವತ್ತು ನಾವು ಕೇವಲ ಎಲ್ಲೋ ಶಾಲೆಗೆ ಅಥವಾ ಶಿಕ್ಷಕರಿಗೆ ಭೇಟಿ ಮಾಡಿ ತೋರಿಸುವಂಥದ್ದಲ್ಲ. ಇವತ್ತು 24 ಗಂಟೆಯಲ್ಲಿ ಮಕ್ಕಳು ಇವತ್ತು ನಮ್ಮ ಜೊತೆಯಲ್ಲಿ ಶಾಲೆಯಲ್ಲಿ 6 ಗಂಟೆ ಇದ್ರೆ ಉಳಿದ 18 ಗಂಟೆ ಕಾಲ ನಮ್ಮ ಜೊತೆ. ದಿವ್ಯ ಸಾನ್ನಿಧ್ಯವನ್ನ ಗುರು ದೇವಾಶ್ರಮದ ಬಸವೇಶ್ವರ ಸ್ವಾಮೀಜಿ ವಹಿಸಿದ್ರು. ಅಧ್ಯಕ್ಷತೆಯನ್ನು ಸುರೇಶ್ ಕುಂಬಾರ್ ವಹಿಸಿದ್ರು. ಈ ಸಂದರ್ಭದಲ್ಲಿ ಷಡಕ್ಷರಿ ಸ್ವಾಮೀಜಿ, ಶ್ರೀಮಂತ ಬಡಿಗೇರ್, ಅಪ್ಪ ಸಾಬ್ ಬಣಜವಾಡ, ಅರವಿಂದ ಬಡಿಗೇರ್, ನಾಗಲಿಂಗ ಬಡಿಗೇರ್, ಅಭಿಷೇಕ ಬಡಿಗೇರ್, ಸಚಿನ್ ಬಡಿಗೇರ್, ಮೌನೇಶ್ ಬಡಿಗೇರ್, ಮಹಾಂತೇಶ್ ಬಡಿಗೇರ್, ಸಂದೀಪ್ ಬಡಿಗೇರ್, ವಿಶ್ವಕರ್ಮ ಸಮಾಜದ ಹಿರಿಯರು ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮುರುಗೇಶ್ ಗಸ್ಸಿ, ಭಾರತ ವೈಭವ ನ್ಯೂಸ್, ಐನಾಪುರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.